ಬೇರೆ ಹಸು ನಾನು ತರಬೇಕು. ಇದು ನನ್ನ ಅವಲಂಬನೆ, ನನ್ನ ಆರ್ಥಿಕ, ನಾನು ಜೀವನ ಮಾಡ್ತಕ್ಕಂಥ. ಇವತ್ತು ನೀವು ಅದ್ರ ಬಾಯ ಮಣ್ಣಾಗ್ತಾ ಇದ್ದೀರಿ. ನೀವೇನು ಮಾಡಬೇಕಾಗಿತ್ತು? ರೈತ, ನೀನು ಹೆದರಬೇಡ, ನೀನು ಹಸು ಹಾಲು ಕೊಡೋದು ನಿಲ್ಲಿಸ್ಬಿಡ್ತಾ, ಗೋಶಾಲೆ ನೀನು ಕೊಡ್ಸೋಕ್ಕಿಂತ ಮುಂಚೆ ತಗೋ, 50,000 ರೂಪಾಯಿ ಖರೀದಿ ಮಾಡಿದೀಯಾ, 25,000 ತಗೋ, ಇದನ್ನು ತಗೊಂಡೋಗಿ ಗೋಶಾಲೆಗೆ ಬಿಟ್ಟು ಬಾ. ಅದೇನಾದರೂ ನೀವು ವ್ಯವಸ್ಥೆ ಮಾಡಿದ್ದೀರಾ? ಇಲ್ಲ. ನಾನು ರೈತ, ಬೇಸಾಯ ಮಾಡ್ತಿದ್ದೀನಿ, 2 ಜೊತೆ ಎತ್ತು ತಗೊಂಬಂದು 3 ವರ್ಷ ಆದ್ಮೇಲೆ 4ನೇ ವರ್ಷ ಎತ್ತು ಬೇಸಾಯಕ್ಕೆ ನೊಗೌಡಕ್ಕೆ ಕಟ್ಟಕ್ಕಾಗಲ್ಲ. ಆ ಎತ್ತು ನಾನು ಮಾರಕ್ಕೆ ತರಲೇಬೇಕು. ತಗೊಳ್ಳೋರು ಯಾರು? ಸಂತೆಯಲ್ಲಿ ಯಾರು ತಗೊಳ್ಳೋರಿಲ್ಲ. ಮತ್ತು ಮುಂದೆ ನನ್ನ ರೈತನ ಗತಿ ಏನಾಗಬೇಕು? ನಾನು ಬೇಸಾಯಕ್ಕೆ ಮುಂದಿನ ಎತ್ತು ಎಲ್ಲಿಂದ ತರಬೇಕು? ಇದ್ರ ಬಗ್ಗೆ ನೀವೇನಾದರೂ ಸರ್ಕಾರದವ್ರು ಒಂದು ಬಿಲ್ ತಂದು, ರೈತ ನೀನು ಎತ್ತು ಮಾರ್ತಾ ಇದೀಯಾ, ಅದು ಬೇಸಾಯಕ್ಕೆ ಉಪಯೋಗ ಅಲ್ಲ, ತಗೋ 2 ಜೊತೆ ಎತ್ತು ಗೋಶಾಲೆಗೆ ಬಿಡು, 50,000 ರೂಪಾಯಿ ತಗೋ, ಬೇರೆ ಎತ್ತು ತಗೊಂಬ. ಈ ವ್ಯವಸ್ಥೆ ನೀವು ಮಾಡಿದ್ದೀರಾ? ನಿಮಗೆ ಚಿಂತೆ, ಸಾಬ್ರ ಚಿಂತೆ. ಸಾಬ್ರ ತಿಂತಾರೆ, ನಾವು ಬರೆದು ಕೊಡ್ತೀವಿ ನಿಮಗೆ, ನಾವು ತಿನ್ನಲ್ಲ. ಬರೆದು ಏನು ಎಮ್ಮೆ ಕೋಣ ಕೊಟ್ಟಿದ್ದೀರಿ, ಆಲ್ ರೈಟ್, ನಿಮಗೆ ಅಷ್ಟಿಗಾದ್ರೂ ಸಮಾಧಾನ ಆಗತ್ತಾ? ನಾವಿವತ್ತು ನಿಂತಿರ್ತಕ್ಕಂಥದ್ದು ರೈತರ ಪರವಾಗಿ. ನಾನು ರೈತರ ಮಗ, ನನಗೂ ಇವತ್ತಿನ ದಿವಸ 22 ಎಕರೆ ಗದ್ದೆ ಇದೆ, ಎತ್ತು ಸಾಕ್ತಾ ಇದ್ದೀನಿ, ಎಮ್ಮೆ ಸಾಕ್ತಾ ಇದ್ದೀನಿ. ಇವತ್ತು ನಾನು ಈ ಕರುಗಳನ್ನು ಎಲ್ಲಿ ತಗೊಂಡು ಹೋಗ್ಲಿ? ನೀವು ಹೇಳ್ತೀರಿ 13 ವರ್ಷ ತನಕ ಏನು ಮಾಡಬಾರ್ದು ಅಂತ. ಯಾರು ಸಾಕೋರು? ಚವ್ಹಾಣ್ರವರೇ, ನೀವೇನಾದ್ರು ವರ್ಷ ತಿಂಗಳ 500 ರೂಪಾಯಿ 13 ವರ್ಷ ತನಕ ಎಮ್ಮೆ ಸಾಕಕ್ಕೆ ಏನಾದರೂ ರೈತರಿಗೆ ನೀವು ದುಡ್ಡು ಕೊಡ್ತೀರಾ? ಜರ್ಸಿ ಆಕಳ, ಅದು ಗಂಡು ಕರು ಹಾಕ್ತು ಅಂದ್ರೆ ಅದು ಆಂಗ್ಲೋ ಇಂಡಿಯನ್ನು, ಯಾವ ಕೆಲಸಕ್ಕೂ ಬರಲ್ಲ ಅದು. ಅದೇನು ಮಾಡಬೇಕು? ಏನು ಮಾಡ್ಬೇಕು? ಅದನ್ನ ಎಲ್ಲಿ ತಗೊಂಡೋಗಿ ಮಾರಲಿ ನಾನು? ಅರೆ, ಇದಕ್ಕೆ ನೀವು ಏನೂ ತರಲಾರ್ದೇನೆಯಾ? ನೀವು ಇದ್ದಕ್ಕಿದ್ದಂಗೆ ತಗೊಂಬಂದು ಏನು ಕತ್ತಿ ಮೇಲೆ ಕೈ ಇಟ್ಟು ಬಿಟ್ಬಿಟ್ಟು ಆರ್ಡಿನೆನ್ಸ್ಗಳು ಮತ್ತೊಂದು ಏನು ಸಾವಿರ ಏನಾದರೂ ಹೆದರು ಬಿಡ್ತಾರೆ, ಏನೋ ಇವ್ರ ಮೇಲೆ ಆಗ್ತಾ ಇದೆ, ನಮಗೆ ಓಟು ದರ 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 ಅಂತ ಬಂದ್ಬಿಡತ್ತೆ. ನೀವು ತಿಳ್ಕೊಂಡಿದ್ರೆ ಇಲ್ಲ, ಇದನ್ನು ಹಾಕೊಂಡು ನಾವೇ ನಾಳೆ ಹೊರಡ್ತೀವಿ. ಜರ್ಸಿ ಹಸು ಉಳಿಸಿ, ನಮ್ಮವ್ವ ಹಾಲು ಕೊಡ್ತಾ ಇಲ್ಲ, ಕಾಕ ಅಂಗಡಿ ಎದುರುಗಡೆ ಬಸ್ ಸ್ಟ್ಯಾಂಡಲ್ಲಿ ಸಿಪ್ಪೆ ತಿಂತಿದೆ ನನ್ನವ್ವ, ಆ ನನ್ನ ಅವ್ವನಿಗೆ ಉಳಿಸಿ ನಾವೇ ಹೊರಡ್ತೀವಿ. ಬರ್ತೀರಾ ನಮ್ಮ ಜೊತೆಯಲ್ಲಿ? ನೀವು ನಡೀರಿ ಹೋಗೋಣ. ಬಸ್ ಸ್ಟ್ಯಾಂಡಲ್ಲಿ ಎಷ್ಟು ಹಸುಗಳು ಇವತ್ತು ಮೇಯ್ತಾ ಇದ್ದಾವೆ, ರೋಡ್ನಲ್ಲಿ ಎಷ್ಟು ಹಸುಗಳಿದ್ದಾವೆ, ಅವು ತಾಯಂದ್ರಲ್ವಾ? ಅದು ಗೋ ಅಲ್ವಾ? ಅದನ್ನು ಕಾಪಾಡ್ತಕ್ಕಂಥದಕ್ಕೆ ಏನಾದರೂ ವ್ಯವಸ್ಥೆ ನೀವು ಮಾಡಿದ್ದೀರಾ? ಬಸ್ ಸ್ಟ್ಯಾಂಡಲ್ಲಿರೋದು ಅವ್ವ ಅಲ್ಲ, ಇಲ್ಲಿ ನೀವು ತಗೊಂಬಂದಿರ್ತಕ್ಕಂಥದ್ದು ಅವ್ವನ ಏನು ಡೆಫಿನೇಷನ್ ಏನು ಅಂತ. ಅದು ಗೋ, ಇದು ಗೋ, ಜರ್ಸಿಗೋ, ಇದ್ರ ಡೆಫಿನೇಷನ್ ಏನು? ಇದನ್ನೇ ನಿಮಗೆ ಹೇಳಿದ್ದು. ಆ ಥರ ಮಾಡಬೇಡಿ. ನಿಮ್ಮ ಜೊತೆಗೆ ನಾವು ಸಹಕಾರ ಕೊಡಕ್ಕೆ ತಯಾರಾಗಿದ್ದೀವಿ. ನೀವು ಒಂದು ಇದನ್ನು ಸೆಲೆಕ್ಟ್ ಕಮಿಟಿ ಮಾಡಿ. ಕೋಡಿಹಳ್ಳಿ ಚಂದ್ರಶೇಖರ್ ರೈತ ಮುಖಂಡರು ಹೈಕೋರ್ಟ್ನಲ್ಲಿ ರಿಟ್ ಹಾಕಿದ್ದಾರೆ. ಆ ರಿಟ್ ಕಾಪಿ ತರಿಸ್ಕೊಳ್ಳಿ, ಓದಿ. ಹಾಲು ಬೆಳೆಗಾರರು 80 ಲಕ್ಷ ಜನ ಇದ್ದಾರೆ, ಅವರು ಕೂಡ ಇವತ್ತು ರಿಟ್ ಹಾಕಿದ್ದಾರೆ. ಅವ್ರು ಯಾರು ಸಾಬ್ರಲ್ಲ. ಕ್ಯಾರೆ ಖಾಸಿ ಬಂದ್ರೆ ಹುವಾ ಸಾಬ್ ಕಾಮ್ ಅನ್ಬೇಕಾದ್ರೆ ಬೀದರ್ ಕಿ ಲಾಲ್ ಮಟ್ಟಿ ಕೈ ಕಿಜಿ ಪಟ್ಟಿ ಅದಕ್ಕೆ ಇದಕ್ಕೆ ನೀವು ಆತರ ಮಾಡ್ಕೋಬೇಡಿ. ನಮ್ಮನ್ನು ಕಾನ್ಫಿಡೆನ್ಸ್ ಸಿಗ್ತಾವಳಿ, ರೈತ ಸಂಘದವ್ರನ್ನ ಕಾನ್ಫಿಡೆನ್ಸ್ ಸಿಗ್ತಾವಳಿ. ಇದನ್ನು ಜಾತಿ ಬಣ್ಣ ಕೊಡೋಕೆ ಹೋಗಬೇಡ್ರಿ, ಧರ್ಮದ ಬಣ್ಣ ಕೊಡೋಕೆ ಹೋಗಬೇಡ್ರಿ. ಇದಕ್ಕೆ ಮಾನವೀಯತೆ, ರೈತನ ಜೀವನ ಇದ್ರ ಮೇಲೆ ಡಿಪೆಂಡ್ ಆಗತ್ತೆ. ರೈತ ಧರ್ಮವನ್ನು ಕಾಪಾಡ್ತಕ್ಕಂಥದಕ್ಕೆ ಪ್ರಯತ್ನ ಪಡಿ. ಇದು 17ನೇ ಇದು ಹೇಳಿದ್ರೆ ತಿದ್ದುಪಡಿ. ಅವರು ಅದರಲ್ಲಿ ಎಲ್ಲೋ ವ್ಯಕ್ತಿಗಳ ಸಂರಕ್ಷಣೆ, ಸರ್ಕಾರಿ ಅಧಿಕಾರಿ ಇಲ್ಲ, ಯಾರೇ ಇಂಥದ್ದು ಹಾಕೊಂಡು ಹೋಗ್ಬಿಟ್ಟು ಹಿಡಿದು ಹೊಡೆದ ಅಂದ್ರೂ ಅವ್ರಿಗೆ ಕೇಳಂಗೇ ಇಲ್ಲ. ನೀವು ಇದೇ ಅವನಿಗೆ ಪಾಸ್ಪೋರ್ಟು, ಮಿನಿಸ್ಟರ್ ಹೊಡಿಬೋದು. ಇದು ನಮ್ಮ ದರ್ಗಾದಲ್ಲಿರೋ ಫಕೀರ್ ಹಾಕೊಳ್ಳೋದು. ಇದು ಅದು ಹಾಕ್ಕೊಂಡು ನೀವು ಹೊಡೆದು ಬಿಟ್ಟ ಅಂದರೆ ನಿಮ್ಮ ಮೇಲೆ ಕೇಸೇ ಇಲ್ಲ.
ಈ ಕಾನೂನು ನಿಲ್ಲತ್ತ ಕೋರ್ಟ್ನಲ್ಲಿ. ದಯವಿಟ್ಟು ಸಭಾನಾಯಕರೇ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೇಳಿ, ಯಡಿಯೂರಪ್ಪನವರು, ರೈತ ಮುಖಂಡರು, ಬೊಮ್ಮಾಯಿ ಅವರೇ, ಬಸವರಾಜ ಬೊಮ್ಮಾಯಿ ಅವರೇ, ದೊಡ್ಡ ಬೊಮ್ಮಾಯಿ ಅವ್ರ ಮಗ ನೀವು, ರೈತರ ಮಧ್ಯದಲ್ಲಿ ಬೆಳೆದಿರೋರು, ದಯವಿಟ್ಟು ಇದನ್ನು ನೀವು ನಮಗೆ ಅವಕಾಶ ಕೊಡಿ. ನಾನು ನಮ್ಮ ಸಮಾಜದ ಎಲ್ಲ ಮುಖಂಡರನ್ನು ಕರೆಸ್ತೀನಿ, ವಿದ್ವಾಂಸರನ್ನು ಕರೆಸ್ತೀನಿ, ಸಮ್ಮತವಾಗಿ ಸರ್ವಸಮ್ಮತವಾಗಿ ಒಂದು ಕಾನೂನನ್ನು ತನ್ನಿ. ಕನ್ನಡ ನಾಡು 6.5 ಕೋಟಿ ಜನ ಇರ್ತಕ್ಕಂಥ ಸಂಸ್ಕೃತಿ ನಾಡು. ನಾವು ಮಹಾರಾಷ್ಟ್ರ ಟೈಪು, UP ಟೈಪು ಅಲ್ಲ. ಇಲ್ಲಿ ಬೂಬಮ್ಮ, ಹಳದಮ್ಮ, ಕಾಸಿಂ ಸಾಬ್, ಫಕೀರ್ ಸಾಬ್, ಸಿದ್ದಪ್ಪ, ಮಲ್ಲಪ್ಪ, ಸೂಫಿ ಸಂತರು ಬಾಳದಂಥ ಇತಿಹಾಸ 12ನೇ ಶತಮಾನದಿಂದ ನಡ್ಕೊಂಡು ಬಂದ ಇದೆ. 12ನೇ ಶತಮಾನದಿಂದ ಈರ ಪೀರ ನಮ್ಮ ಸಂಸ್ಕೃತಿ. ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಈ ಧರ್ಮದ ಬಣ್ಣ ಕೊಡಲಾರ್ದೆ ಇದನ್ನು ವಾಪಸ್ ತಗೊಂಡು ನೀವು ಸಮಗ್ರವಾಗಿ ಚರ್ಚೆ ಮಾಡಿ, ದೇವ್ರು ನಿಮಗೆ ಸದ್ಬುದ್ಧಿ ಕೊಡಲಿ. ಇನ್ನೇನು ಎಷ್ಟು ಮಾತಾಡಿದ್ರು ಇಷ್ಟೇ ರೈತರಿಗೆ ಅನಾನುಕೂಲ ಆಗತ್ತೆ, ನಿಮಗೆ ಗೊತ್ತಿದೆ. ನಿಮ್ಮ ಮನಸ್ಸು ಅಂತ ಇದೆ, ನಿಮ್ಗೆಲ್ರಿಗೂ ಅನ್ನಿಸ್ತಾ ಇದೆ. ಇದನ್ನು ಮುಂದೆ ಬಜೆಟ್ ಆದ ತಕ್ಷಣ ಮತ್ತೆ ಬರುತ್ತೆ. 15 ದಿವಸದಲ್ಲೇ ಕರೀರಿ, 1 ತಿಂಗಳಲ್ಲೇ ಕರೀರಿ. ನಾವೆಲ್ಲ ಕೂತು ಸಲಹೆ ಕೊಟ್ಟು ಏನು ನಮ್ಮ ಹಸುಗಳಿದಾವೋ ಅದನ್ನು ಉಳಿಸ್ಕೊಳ್ತಕ್ಕಂಥದಕ್ಕೆ, ನಮ್ಮ ಬ್ರೀಡ್ ಏನಿದೆ ಅದನ್ನು ಉಳಿಸ್ಕೊಳ್ತಕ್ಕಂಥದಕ್ಕೆ. ಮತ್ತು ಇನ್ನೆರಡನೇದು ಡಬ್ಬದಲ್ಲಿ ಬರ್ತಾ ಇದೆ ಸಾಸೇಜು, ಬೀಫ್ ಸಾಸೇಜ್, ಪೋರ್ಕ್ ಸಾಸೇಜ್, ಎಲ್ಲ ಮಾಲ್ಗಳಲ್ಲಿದೆ. ಅದಕ್ಕೇನು ನೀವು ಯಾರು ಹಿಡಿಯಂಗಿಲ್ಲ. ಮಹಾರಾಷ್ಟ್ರ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಡ್ತು, ಏನು ಕೊಡ್ತು, ಇಲ್ಲಿ ಕುಯ್ಯಬಾರ್ದು, ಪಕ್ಕದ ರಾಜ್ಯದಲ್ಲಿ ಕುಯ್ದಿದ್ರೆ ಇಲ್ಲಿ ತಗೊಂಬಂದು ಮಾರ್ಬೋದು. ಮಹಾರಾಷ್ಟ್ರ ಜಡ್ಜ್ಮೆಂಟ್ ಇದೆ. ಗೋವಾದಲ್ಲಿ ಅಲ್ಲೂ ನಿಮ್ಮ ಸರ್ಕಾರನೇ, ಆದ್ರೆ ಅಲ್ಲಿ ನಿಮ್ಗೆ ಓ ಅಲ್ಲ, ಅದು ಚಿಗವ್ವ, ಇಲ್ಲಿ ಮಾತ್ರ ಸ್ವಂತವ್ವ. ಆಮೇಲೆ ಮಿಜೋರಾಂ ಅವರು ಮಿನಿಸ್ಟರ್ ಹೇಳಿದ್ರು, ಐ ಆಮ್ ಈಟಿಂಗ್ ಬೀಫ್. ನಾನು ಹಂಗೆ ಹೇಳಲಿಲ್ಲ. ನಾವು ತಿಂದರೂ ಹೇಳಬಾರ್ದು. ಯಾಕೆ? ಇನ್ನೊಬ್ಬರ ಭಾವನೆಗೆ ಧಕ್ಕೆ ಬರಬಾರ್ದು. ನನ್ನ ಅನ್ನಿಸ್ಕೇನು ನಾವು ಒಂದಿ ತಿನ್ನಲ್ಲ, ತಿನ್ನೋರಿದ್ದಾರೆ, ನೀನು ತಿಂತೀಯ ಹೇಳಬಾರ್ದು. ಒಬ್ಬರು ಮನಸ್ಸನ್ನು ನೋವಿಸಬಾರ್ದು. ಅದೇ ಮಾನವ ಧರ್ಮ, ಅದೇ ಕರ್ನಾಟಕ ರಾಜ್ಯದ ಸಂಸ್ಕೃತಿ. ಆದ್ದರಿಂದ ಇವತ್ತು ಏನು ಈ ಬಿಲ್ಲನ್ನು ನೀವು ತಂದಿದ್ದೀರಿ, ದಯವಿಟ್ಟು ಇದನ್ನು ವಾಪಸ್ ತಗೋತೀವಿ, ಚರ್ಚೆ ಮಾಡ್ತೀವಿ. ನಮ್ಮ ಮಾತಿನಲ್ಲಿ ನಂಬಿ